ಫ್ರೆಂಡ್, ಕ್ಯೂಟೆಸ್ಟ್ ಚಾನಲಿಗೆ ಸ್ವಾಗತ. ಇವತ್ತು ನಾವು ಬಸಳೆ ಮತ್ತು ಚಟ್ಲೆ ಹಾಕಿ ಮಾಡುವ ಸಾರು ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಗಳು, ಮೊದಲನೇದಾಗಿ ಇದಕ್ಕೆ 7ರಿಂದ 8 ಒಣಮೆಣಸು ಮತ್ತು 1 ಟೇಬಲ್ ಸ್ಪೂನು ಅರಿಶಿನ ಹುಡಿ, 1 ಟೇಬಲ್ ಸ್ಪೂನು ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಣಸಿನಕಾಳು, ನಂತರ ಒಂದು 8ರಿಂದ 10 ಬೆಳ್ಳುಳ್ಳಿ, ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ನಂತರ ಬಡೆ ಸೊಪ್ಪು 1 ಟೇಬಲ್ ಸ್ಪೂನು, ನಂತರ 1 ನೀರುಳ್ಳಿ ಮೀಡಿಯಮ್ ಸೈಜು, ಒಂದು 3 ಟೊಮೆಟೊ, ನಂತರ ಕಾಯಿ ಒಂದು ಕಾಯಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಟ್ಲೆ ಇಲ್ಲಿ 1 kg ಚಟ್ಲೆ ಇದೆ. ಇದನ್ನು ಕ್ಲೀನ್ ಮಾಡಿದ್ದೀವಿ, ಇದು ತೊಗೊಂಡು ಕ್ಲೀನ್ ಮಾಡಿಟ್ಕೊಂಡಿದ್ದೀವಿ. ಮತ್ತು ಬಸಳೆ ಮತ್ತು ಬಸಳೆ ದಂಟನ್ನು ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಸೊಪ್ಪನ್ನು ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಇದು ಸೊಪ್ಪನ್ನು ಬೇರೆ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡಿರಬೇಕು. ಮೊದಲಿಗೆ ಕುಕ್ಕರಿಗೆ 3 ಟೊಮೆಟೊ ಸಣ್ಣದಾಗಿ ಕೊಚ್ಚಿದಂತ ಹಾಕಬೇಕು, ಮತ್ತು 1 ನೀರುಳ್ಳಿ, ನಂತರ ಒಂದು ಸ್ವಲ್ಪ ನೀರು, ನಂತರ ನಾವು ಸಣ್ಣದಾಗಿ ಕೊಚ್ಕೊಂಡಂತಹ ಈ ಬಸಳೆ ದಂಟನ್ನು ಹಾಕಬೇಕು. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರನ್ನು ಮುಚ್ಚಳ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನು ನಾವು ಎಲ್ಲ ಸಾಮಗ್ರಿಗಳಾದಂಥ ಒಣಮೆಣಸು, ಕೊತ್ತಂಬರಿ 3 ಚಮಚೆ, ಜೀರಿಗೆ 1 ಚಮಚೆ, ಸೋಂಪು 1/4 ಟೇಬಲ್ ಸ್ಪೂನಷ್ಟು, ಒಣಮೆಣಸು, ಇದನ್ನೆಲ್ಲ ಈಗ ಮತ್ತು ಕಾಯಿ ಮತ್ತು ಅರಿಶಿನ ಹುಡಿ ಹಾಕಬೇಕು. ಈಗ ಕಾಯಿ ಹಾಕಿ ಒಂದು ಕಾಯಿನ ಹಾಕಿ ಈಗ ಚೆನ್ನಾಗಿ ಗ್ರೈಂಡರಲ್ಲಿ ಗಂಧಾಗಿ ಹರ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಬೇಕು. ಈ ರೀತಿ ಮಸಾಲಾನ ಅರ್ದಿಟ್ಕೊಳ್ಬೇಕು. ನಂತರ ಒಂದು ಬೋಗುಣಿನ ಗ್ಯಾಸ್ ಹಚ್ಚಿ ಇಟ್ಟು ಅದಕ್ಕೆ ಈ ಬಸಳೆ ಹೊಂದಿದಂತಹ ಬಸಳೆ ಸೊಪ್ಪನ್ನು ಹಾಕಬೇಕು. ಬೇಯಿಸಿಟ್ಕೊಂಡಿರುವ ಟೊಮೆಟೊ, ನೀರುಳ್ಳಿ, ಉಪ್ಪು ಹಾಕಿ ಅದನ್ನು ಹಾಕಬೇಕು. ನಂತರ ಈ ರೀತಿ ಚೆನ್ನಾಗಿ ತೊಳೆದಿಟ್ಕೊಂಡಂಥ ಚಟ್ಲೆನ ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ಬಸಳೆ ದಂಟಿಗೆ ಉಪ್ಪಾಗಿ ಬೇಯಿಸೋದ್ರಿಂದ ಹೆಚ್ಚಿಗೆ ಉಪ್ಪು ಬೇಡ. ಇದಕ್ಕೆ ಬಸಳೆ ಸೊಪ್ಪು ಈ ರೀತಿ ಸ್ವಲ್ಪ ಬೆಂದ ನಂತರ ನೋಡಿ, ಈಗ ಈ ರೀತಿ ಬೇಯಬೇಕು ಚೆನ್ನಾಗಿ ಸೊಪ್ಪು. ಅದರ ನಂತರ ನಾವು ಅರ್ದಿಟ್ಕೊಂಡಿದ್ದೀವಲ್ಲ ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸಬೇಕು. ಬೆಳ್ಳುಳ್ಳಿ ಒಂದು 8ರಿಂದ 10 ಬೆಳ್ಳುಳ್ಳಿ ಜಜ್ಕೊಂಡಿದ್ದೀವಿ. ಇದನ್ನು ನಾವು ಈಗ ಹಾಕ್ತಾಯಿದ್ದೀವಿ. ಕೆಲವರು ಅರಿಲಿಕ್ಕೂ ಹಾಕ್ತಾರೆ, ನಾವು ಈಗ ಹಾಕಿದ್ದೀನಿ. ಈ ರೀತಿ ಹಾಕಿ ಮತ್ತೆ ಚೆನ್ನಾಗಿ ಕಲಿಸಿ ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬರಿಸಬೇಕು. ಸ್ವಲ್ಪ ದಪ್ಪಾಗಿದೆ ಅನಿಸುತ್ತೆ, ಅದಕ್ಕೆ ಒಂಚೂರು ನೀರು ಹಾಕ್ಕೊಳ್ಬೇಕು. ನಾವು ಅರ್ದಿಟ್ಟು ಮಸಾಲೆದು ನೀರು ಇರುತ್ತಲ್ಲ ಅದನ್ನು ಒಂಚೂರು ಹಾಕಿ ಒಂಚೂರು ತೆಳು ಮಾಡ್ಕೊಂಡಿದ್ದೀನಿ. ಈ ತೆಳು ಮಾಡಿಕೊಂಡು ಕಲಿಸ್ಕೊಳ್ಬೇಕು. ನೀರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಸಾಕಾಗಿದ್ರೆ ಉಪ್ಪನ್ನು ಹಾಕ್ಕೊಳ್ಬೋದು. ಉಪ್ಪಾಗಿದೆ ಅಂತ ನೋಡ್ಕೋಬೇಕು. ಸರಿಯಾಗಿದೆ ನಮ್ಮದು, ಕರೆಕ್ಟಾಗಿದೆ. ನಂತರ ಒಂದು 10 ನಿಮಿಷ ಕುದಿ ಬರಲಿಕ್ಕೆ ಬಿಡಬೇಕು. ಈ ರೀತಿ ಕುದಿ ಬರುತ್ತೆ. ಈಗ ಕುದಿ ಬಂದ ನಂತರ ಈ ರೀತಿ ಕುದಿ ಬಂದಿದೆ ಬಸಳೆ ಸಾರು. ಇದು ರುಚಿಯಾದಂತಹ ಬಸಳೆ ಚಟ್ಲೆ ಸಾರು ತಯಾರಾಗಿದೆ. ರುಚಿಯಾದಂಥ ಬಸಳೆ ಸಾಂಬಾರು.